ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ಫ್ಲೀ ಅಂದರೆ ಏನು, ಅದು ಹೇಗೆಲ್ಲ ನಾಯಿಗಳಿಗೆ ತೊಂದರೆ ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಈ ಫ್ಲೀಗಳ ಲೈಫ್ ಸೈಕಲ್, ದಿನಕ್ಕೆ ಎಷ್ಟು ಮೊಟ್ಟೆ ಇಡುತ್ತೆ, ಮತ್ತು ಹೇಗೆ ಕೆಮಿಕಲ್ಸ್ಗಳು ಇದರ ಮೇಲೆ ವರ್ಕ್ ಆಗಲ್ಲ, ಯಾಕೆ ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಫ್ಲೀಗಳು ನಾಯಿಗಳ ಚರ್ಮದ ಮೇಲೆ ಮೊಟ್ಟೆ ಇಡುತ್ತೆ. ಕಾಲಕ್ರಮೇಣ ಮೊಟ್ಟೆಗಳು ನಾಯಿ ಚರ್ಮದಿಂದ ನಿಮ್ಮ ಮನೆಯಲ್ಲಿರುವ ಕಾರ್ಪೆಟ್, ಸೋಫಾ, ಫರ್ನಿಚರ್ ಅಥವಾ ಅದರ ಬೆಡ್ ಮೇಲೆ ಉದುರುತ್ತೆ. ಇದು ನೋಡೋದಕ್ಕೆ ಸಣ್ಣದಾದ ಬಿಳಿ ಕಾಳಿನಂತೆ ಕಾಣುತ್ತೆ. ಈ ಫ್ಲೀಗಳು 40ರಿಂದ 50 ಮೊಟ್ಟೆ ಒಂದೇ ದಿನಕ್ಕೆ ಇಡುತ್ತೆ. ಇದರ ಜೀವಿತಾವಧಿಯಲ್ಲಿ ಅಟ್ಲೀಸ್ಟ್ ಅಂದ್ರೂ 2000 ಮೊಟ್ಟೆ ಇಡುತ್ತೆ. ಎಗ್ ಸ್ಟೇಜಿಂದ ಲಾರ್ವಾ ಸ್ಟೇಜ್ ಬರೋದಕ್ಕೆ 2ರಿಂದ 12 ದಿನಗಳಾಗುತ್ತೆ. ಈ ಅವಧಿಯಲ್ಲಿ ಕಾರ್ಪೆಟ್ಸ್, ಗೋಡೆಯ ಕ್ರ್ಯಾಕ್ಸ್, ಬೆಡ್ಗಳ ಮೇಲೆ ಮತ್ತು ನಿಮ್ಮ ಮನೆಯಲ್ಲಿರುವ ಗಿಡ ಪಾಟುಗಳ ಮಣ್ಣು ಕೂಡ ಆಗುತ್ತೆ. ಇಲ್ಲಿ ಅದು ಲಾರ್ವಾ ಸ್ಟೇಜ್ನ ತಗೊಳುತ್ತೆ, ಅಂದರೆ ಒಂದು ಹುಳದ ರೀತಿ ಆಗುತ್ತೆ. ಅದು ಲೈಟಿಂದ ದೂರ ಇರುತ್ತೆ ಮತ್ತು ಈ ಫ್ಲೀಯ ಗಲೀಜ್ನ ಮತ್ತು ಒಣಗಿರೋ ರಕ್ತದ ಕಣಗಳು ಫ್ಲೀಸಿಂದ ಬಂದಿರುವಂಥದ್ದು ಮತ್ತು ನಾಯಿಯಿಂದ ಉದುರೋ ಆರ್ಗ್ಯಾನಿಕ್ ಡೆಬ್ರೀಸ್ನ ತಿಂದು ಬದುಕುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ಯಾಕೆ ವರ್ಕ್ ಆಗಲ್ಲ ಅಂತ. ಏಕೆಂದರೆ ನೀವು ನಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಫ್ಲೀಸ್ಗಳು ಸಾಯ್ತಾ ಇದ್ದಾವೆ, ಆದರೆ ಲಾರ್ವೆ ಅಲ್ಲ. ಈ ಲಾರ್ವೆಗಳು ನಿಮ್ಮ ಮನೆಯಲ್ಲೇ ಉಳ್ಕೊಂಡಿರುತ್ತೆ. ಹಾಗಾಗಿ ನೀವು ಅದು ಇರೋ ಜಾಗನ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಇಂದ ಪ್ಯೂಪಾ ಸ್ಟೇಜ್ಗೆ ಬರೋದಕ್ಕೆ 4ರಿಂದ 18 ದಿವಸ ಟೈಮ್ ತಗೊಳುತ್ತೆ. ಈ ಅವಧಿಯಲ್ಲಿ ಅದು ಸ್ಟಿಕಿ ಸಿಲ್ಕ್ ಕಕೂನ್ ಅಂದರೆ ರೇಷ್ಮೆ ಹುಳು ಗೂಡಿನಂತೆ ಇರುತ್ತೆ. ಇದು ಕಾರ್ಪೆಟ್, ಸೋಫಾ, ಫರ್ನಿಚರ್, ನಿಮ್ಮ ಮನೆಯಲ್ಲಿರುವ ಪಾಟ್ಗಳಾದರೂ ಆಗಿರ್ಬೋದು. ಅದರ ಮೇಲೆ ಈ ರೇಷ್ಮೆ ಗೂಡಿನಂತೆ ಇರೋದ್ರಿಂದ ನೀವು ಯಾವ ಕೆಮಿಕಲ್ಸ್ ಆಗಲಿ, ಹೀಟ್, ಕೋಲ್ಡ್ ಏನಾದರೂ ಸರಿ, ಈ ಗೂಡು ಅದಕ್ಕೆ ರಕ್ಷಣೆ ಕೊಡ್ತಾ ಇರುತ್ತೆ. ಇದು ಯಾವುದೂ ಅದರ ಮೇಲೆ ವರ್ಕ್ ಆಗೋದಿಲ್ಲ. ಇಲ್ಲಿ ಅದು ಬೆಚ್ಚಗೆ ಕಾರ್ಬನ್ ಡೈಆಕ್ಸೈಡ್ನ ಸೇರಿಸ್ಕೊಂಡು ವಾರಗಳವರೆಗೂ ಸೇಫ್ ಆಗಿರುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟೇ ಕೆಮಿಕಲ್ಸ್ ಅದರ ಮೇಲೆ ಸ್ಪ್ರೇ ಮಾಡಿದರೂ ವರ್ಕ್ ಆಗಲ್ಲ. ಮತ್ತೆ ಮತ್ತೆ ಈ ಫ್ಲೀಗಳು ಬರ್ತಾ ಇರುತ್ತೆ. ಪ್ಯೂಪಾಯಿಂದ ಅಡಲ್ಟ್ ಸ್ಟೇಜ್ಗೆ ಬರೋದಕ್ಕೆ 5ರಿಂದ 14 ದಿನಗಳು ತಗೊಳುತ್ತೆ. ಈ ಸ್ಟೇಜ್ನಲ್ಲಿ ಈಸಿಯಾಗಿ ನಾಯಿಗಳನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಮತ್ತು ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ರಕ್ತ ಹೀರೋದಕ್ಕೆ ಶುರು ಮಾಡುತ್ತೆ. ಅದು ದಿನದಲ್ಲಿ ಹಲವಾರು ಬಾರಿ ನಿಮಿಷದಲ್ಲಿ ನಾಯಿ ಈ ಕಡಿತದಿಂದ ಕರ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇರುತ್ತೆ. ನಂತರ ಈ ಫ್ಲೀಸ್ಗಳು ಮೊಟ್ಟೆಗಳನ್ನು ಇಟ್ಟು ತನ್ನ ಸಂತಾನೋತ್ಪತ್ತಿ ಶುರು ಮಾಡುತ್ತೆ. ಐ ಥಿಂಕ್ ಈಗ ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ, ನಿಮ್ಮ ನಾಯಿ ಬೇರೆ ನಾಯಿಗಳ ಸಂಪರ್ಕ ಇಲ್ಲದಿದ್ರೂ ಯಾಕೆ ಫ್ಲೀಸ್ ಮತ್ತೆ ಮತ್ತೆ ಬರ್ತಾ ಇದೆ ಅಂತ. ಮುಂದಿನ ಎಪಿಸೋಡ್ನಲ್ಲಿ ಇದನ್ನು ಹೇಗೆ ಅಥೋಟಿಗೆ ತಗೋಬೇಕು ಅಂತ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ, ಕಾಲಾವಕಾಶಗಳು ಕಡಿಮೆ.